ಆಕಾಶವಾಣಿ ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಇವತ್ತು ಪರಿಸರ ಸಂರಕ್ಷಣೆಯಲ್ಲಿ ಶಬ್ದ ಮಾಲಿನ್ಯ ಅನ್ನೋದು ಎಷ್ಟು ಮಹತ್ವದ ಸಂಗತಿ ಅನ್ನೋದರ ಬಗ್ಗೆ ಕೊಡಗಿನ ಪ್ರಸಿದ್ಧ ವೈದ್ಯರಾದ ವಿರಾಜಪೇಟೆಯಲ್ಲಿ ಕಳೆದ 41 ವರ್ಷ ಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಮುಕ್ಕಾಟಿರ ಸಿ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ. ಬನ್ನಿ ಶ್ರೋತೃಗಳೇ, ಈಗ ಅವರನ್ನ ಮಾತನಾಡಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ. ಸಂತೋಷ ಸರ್. ಸರ್, ಈಗ ಈ ಶಬ್ದ ಅನ್ನೋದು ಇಲ್ಲ ಅಂತಾದ್ರೆ ನಾವಾಗ್ಲಿ, ಪ್ರಾಣಿಗಳಾಗ್ಲಿ, ಪಕ್ಷಿ ಸಂತತಿಯಾಗ್ಲಿ ಯಾರು ಕೂಡ ಏನನ್ನು ಕೂಡ ಕೇಳುವ ಹಾಗಿಲ್ಲ. ಹಾಗಾಗಿ ಶಬ್ದ ಅನ್ನೋದು ಒಂದು ಸಂವಹನ ಮಾಧ್ಯಮ. ಹೌದು. ಆದ್ರೆ ಅಂತ ಶಬ್ದಕ್ಕೆ ಈಗ ಮಲಿನತೆ ಅಥವಾ ಮಾಲಿನ್ಯದ ಆರೋಪ ಬಂದಿದೆ. ತಮ್ಗೆ ತಿಳಿದ ಹಾಗೆ ಈ ಶಬ್ದದ ಒಂದು ಬಳಕೆಯಾಗ್ಲಿ ಅಥವಾ ಅದು ಮಾಲಿನ್ಯದ ಮಟ್ಟಕ್ಕೆ ಬಂದದಾಗ್ಲಿ, ಅದು ಇತ್ತೀಚೆಗೆ ಅಥವಾ ಹಿಂದೆ ಕೂಡ ಈ ಆರೋಪ ಇತ್ತ? ಈ ಶಬ್ದ ಮಾಲಿನ್ಯ ಅನ್ನುವುದಕ್ಕೆ ಚರಿತ್ರೆ ಏನಾದ್ರು ಇದೆಯಾ ಸರ್? ನೋಡಿಮ್ಮ, ಈ ಶಬ್ದ ಮಾಲಿನ್ಯ ಅಂತ ಇವಾಗ ಎಲ್ಲರೂ ಹೇಳ್ತಾ ಇದ್ದೀರಾ, ಇದು ಪರಿಸರ ಮಾಲಿನ್ಯದ ಒಂದು ಭಾಗ. ಪರಿಸರ ಮಾಲಿನ್ಯದಲ್ಲಿ ನಾವು ಹಲವಾರು ವರ್ಷಗಳಿಂದ ಮಾತನಾಡ್ತಾ ಬಂದಿರುವುದು ಭೂ ಮಾಲಿನ್ಯ, ನಮ್ಮ ಮಣ್ಣು ಹಾಳಾಗ್ತಾ ಇದೆ, ಪ್ಲಾಸ್ಟಿಕ್ ಹಾಕ್ತೇವೆ. ಜಲ ಮಾಲಿನ್ಯ, ಕಾರ್ಖಾನೆಗಳಿಂದ ನಾವು ಹಾಕ್ತಾ ಇದ್ದೇವೆ. ಹವಾ ಮಾಲಿನ್ಯ, ಕಾರ್ಖಾನೆಗಳಾಗ್ಲಿ ವಾಹನಗಳಿಂದ ಹೊರಗೆ ಬರುವಂತಹ ಪೊಲ್ಯೂಷನ್, ಹವಾ ಮಾಲಿನ್ಯ. ಈ ಶಬ್ದ ಮಾಲಿನ್ಯ ಎಂಬುದು ಬಹಳ ಲೇಟ್ ಆಗಿ ಬಂದಿದ್ದು ಅಂತ ಹೇಳ್ಬೋದು. ಈ 70ನೇ ಇಸ್ವಿಗಳಲ್ಲಿ ಧ್ವನಿವರ್ಧಕ ಯಂತ್ರ, ಮೈಕ್ ಸಿಸ್ಟಮ್ ಅನ್ನು ಯೂಸ್ ಮಾಡುವಂಥದ್ದು ಬಹಳ ಕಡಿಮೆ ಆಗಿತ್ತು. 86ನೇ ಇಸ್ವಿಯಲ್ಲಿ ಮೊದಲನೇ ಬಾರಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಬಂತು, 86ರಲ್ಲಿ. ಸೊ ಎನ್ವೈರನ್ಮೆಂಟ್ ಹೇಳುವಾಗ ನಾನು ಹೇಳಿದಾಗೆ ಜಲ, ಭೂಮಿ, ಹವಾಮಾನ, ಇದು ಮೂರಿತ್ತು. 86ರಲ್ಲಿ ಇದೊಂದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂದಿದೆ. ಅದರ ಅರ್ಥ 70-75 ನಂತರ ಇದರ ಬಳಕೆ ಹೆಚ್ಚಾದ ಕಾರಣ ನಮ್ಮ ಗವರ್ಮೆಂಟ್ ಇದೊಂದು ಡಿಸಿಷನ್ ತಗೊಂಡಿದ್ದಾರೆ. ವಿಶೇಷವಾಗಿ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಶಬ್ದ ಮಾಲಿನ್ಯದ ಬಗ್ಗೆ ಇಯರ್ 2000 ಇಸ್ವಿಯಿಂದ ಅದಕ್ಕೆ ಬೇಕಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ 2000ದಿಂದ ಅವರು ಜಾರಿಗೆ ತಂದಿದ್ದಾರೆ. ಸೊ ಇದು ಇವತ್ತು ನೆನ್ನೆ ಮಾಡಿದಂಥದ್ದಲ್ಲ, ಇವಾಗಲೇ 25 ವರ್ಷ ಆಗಿದೆ ಇದು ಜಾರಿಗೆ ಬಂತು. ಈಗ ಪರಿಸರದ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಶಬ್ದ ಮಾಲಿನ್ಯದ ನಿಯಂತ್ರಣ ಮಾಡುವುದರ ಒಂದು ಮಹತ್ವವನ್ನ ತಾವು ಹೇಗೆ ಹೇಳ್ತೀರಿ ನಮ್ಮ ರೇಡಿಯೋ ಶ್ರೋತೃಗಳಿಗೆ ಸರ್? ನೋಡಿ, ಮೊದಲನೇದಾಗಿ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು, ಶಬ್ದ ಮಾಲಿನ್ಯ ಅಂದ್ರೆ ಏನು. ನಮಗೆಲ್ಲರಿಗೂ ಗೊತ್ತಿದೆ, ವಾಹನಗಳಿಂದ ಹೊಗೆ ಬರ್ತಾ ಇದೆ, ಗಾಳಿಯಲ್ಲಿ ಹಾಳಾಗ್ತಾ ಇದೆ, ನಾವು ಕಾರ್ಖಾನೆಯಿಂದ ನೀರಿಗೆ ಬಿಡ್ತಾ ಇದ್ದೇವೆ, ನೀರು ಹಾಳಾಗ್ತಾ ಇದೆ. ಆದ್ರೆ ಶಬ್ದ ಮಾಲಿನ್ಯದ ಬಗ್ಗೆ ಸಾರ್ವಜನಿಕರು ಹೆಚ್ಚು ಗಮನ ಹರಿಸಲಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಶಬ್ದ ಮಾಲಿನ್ಯ ಅಂದ್ರೆ ಏನು ಅದು ಮೊದಲು ತಿಳ್ಕೊಳ್ಬೇಕು. ಹೌದು. ವಿಪರೀತ, ಅವಶ್ಯವಿಲ್ಲದ, ಹಾನಿಕರವಾದ ಶಬ್ದ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಅವರು ವರ್ಣಿಸಿದ್ದಾರೆ. ವಿಪರೀತ, ಅವಶ್ಯವಿಲ್ಲದ, ಹಾನಿಕರವಾದ ಶಬ್ದವೇ ಶಬ್ದ ಮಾಲಿನ್ಯದ ಕಾರಣ. ಈ ಶಬ್ದ ವಿಪರೀತ ಆದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೂ ಹಾಗೂ ಪ್ರಕೃತಿಯು ತುಂಬಾ ಹಾನಿ ಉಂಟು ಮಾಡುತ್ತದೆ. ಡೆಫಿನಿಷನ್ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಶಬ್ದ ಮಾಲಿನ್ಯ ಏನು ಅಂತ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಈ ಶಬ್ದ ಮಾಲಿನ್ಯ ಇದರ ಮೂಲ ಸ್ಥಾನ ಏನು, ಎಲ್ಲಿಂದ ಬಂತಿದು, ಎಲ್ಲಿಂದ ಉಗಮಗೊಂಡಿತು ಎಂದು ಜನರು ಅರ್ಥ ಮಾಡ್ಕೊಳ್ಬೇಕು.
ಶಬ್ದ ಮಾಲಿನ್ಯದ ಕಾರಣಗಳು ಹಲವಾರಿವೆ. ಕಾರ್ಖಾನೆಗಳಿಂದ ಬರುವಂತಹ ಶಬ್ದ, ವಾಹನಗಳಿಂದ ಬರುವಂತಹ ಶಬ್ದ, ಕಟ್ಟಡ ನಿರ್ಮಾಣ ಮಾಡುವಾಗ ಬರುವಂತಹ ಒಂದು, ಮತ್ತೆ ಧ್ವನಿವರ್ಧಕ ಯಂತ್ರಗಳು, ಈ ಮೈಕ್, ಡಿಜೆ ಸಿಸ್ಟಮ್ ಅನ್ನು ಅಳವಡಿಸುವಾಗ ಬರುವಂತಹ ಶಬ್ದ. ಭಾರತ ದೇಶದಲ್ಲಿ ಈ ಪಟಾಕಿಯನ್ನು ಹೊಡಿಸುವುದು ಅದೊಂದು ವಿಶೇಷವಾದ ಸಂಭ್ರಮದಲ್ಲಿ ಮಾಡ್ತೇವೆ. ಇವುಗಳಿಂದ ಬಹಳಷ್ಟು ಶಬ್ದ ಉಂಟಾಗ್ತದೆ. ಎಷ್ಟು ಶಬ್ದ ನಾವು ಸಹಿಸಬಹುದು, ಎಷ್ಟರ ಮಟ್ಟಿಗೆ ನಾವು ಶಬ್ದವನ್ನು ಸಹಿಸ್ಲಿಕ್ಕೆ ಆಗುದಿಲ್ಲ ಎಂದು ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕು. 2 ವಿಶೇಷವಾದ ಶಬ್ದಗಳಿವೆ. ಒಂದು ಫ್ರೀಕ್ವೆನ್ಸಿ ಆಫ್ ಸೌಂಡ್. ಫ್ರೀಕ್ವೆನ್ಸಿ ಅದನ್ನು ನಾವು ಕಿಲೋ ಹರ್ಟ್ಸ್ ಅಲ್ಲಿ ನಾವು ಮೆಜರ್ ಮಾಡ್ತೇವೆ. ಎರಡನೇದಾಗಿ ಆಂಪ್ಲಿಟ್ಯೂಡ್, ಅಂದ್ರೆ ಎಷ್ಟು ಶಬ್ದದ ಪರಿಣಾಮ ಅಥವಾ ಅದರ ಎಷ್ಟು ಮೇಲ್ಪಟ್ಟದಿದೆ ಅಂತ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ನಾವು ಕಿಲೋ ಹರ್ಟ್ಸ್ ಅಲ್ಲಿ ಮಾಡ್ಕೊಳ್ತೇವೆ. ಮನುಷ್ಯನಿಗೆ 20 ರಿಂದ 20,000 ಹರ್ಟ್ಸ್ ವರೆಗೆ ನಾವು ಶಬ್ದವನ್ನು ಕೇಳಲು ನಮಗೆ ತಾಕತ್ತಿದೆ. 20ರಿಂದ ಕೆಳಗೆ ಇನ್ಫ್ರಾ ಸೌಂಡ್ ಹೇಳುದು ನಮ್ಗೆ ಕೇಳುವುದಿಲ್ಲ. ಅದು ಕೆಲವು ಪ್ರಾಣಿಗಳಿಗೆ, ಆನೆಗೆ ವಿಶೇಷವಾಗಿ, ಆನೆಗೂ ಮತ್ತು ಗೂಬೆಗೂ ಅದು ಕೇಳುವ ತಾಕತ್ತಿದೆ, ಮನುಷ್ಯನಿಗಿಲ್ಲ. 20,000 ಮೇಲೆ ಫ್ರೀಕ್ವೆನ್ಸಿ ಹೋದ್ರೆ ಅದು ಮನುಷ್ಯನಿಗೆ ಕೇಳಲಿಕ್ಕೆ ಸಾಧ್ಯವಿಲ್ಲ. ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ, ಅದನ್ನು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನೀವು ಕೇಳಿದಿರ, ಅದರಲ್ಲೆಲ್ಲ ಬಳಸ್ತಾರೆ. ಈ ಮೇಲ್ಪಟ್ಟ ಫ್ರೀಕ್ವೆನ್ಸಿ ಅಂದ್ರೆ ಒಬ್ಬೊಬ್ಬರು ಹೇಳ್ತಾರೆ ನಾಯಿಗೆ ತುಂಬಾ ಕೇಳಿಸ್ತದೆ, ಮನುಷ್ಯನಿಗೆ ಕೇಳಿದ್ದು ನಾಯಿಗೆ ಕೇಳಿಸ್ತದೆ ಅಂತ ನೀವು ಇದೊಂದು ಮಾತನ್ನು ನೀವು ಕೇಳಿರ್ಬಹುದು. ಇದು ಏನು ಅಂತ ಹೇಳಿದ್ರೆ, ನಾವು ಹೇಳಿದಾಗೆ 20,000 ಹರ್ಟ್ಸ್ ವರೆಗೆ ಮನುಷ್ಯನಿಗೆ ಶಬ್ದವನ್ನು ಕೇಳಲಿಕ್ಕೆ ತಾಕತ್ತಿದೆ. ಆದರೆ ಅದರ ಮೇಲೆ ಹೋದ್ರೆ ಮನುಷ್ಯನಿಗೆ ಆ ಶಬ್ದ ಕೇಳುವುದಿಲ್ಲ. ನಾವು ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಹೈ ಫ್ರೀಕ್ವೆನ್ಸಿ ಹೇಳಿದ್ರೆ ಈ ಕಿರ್ಚುವುದು, ವಿಸಿಲ್ ಹಾಕುವುದು, ಇದು ಹೈ ಫ್ರೀಕ್ವೆನ್ಸಿ, ತುಂಬಾ ಜೋರಾಗಿ ಹೈ ಫ್ರೀಕ್ವೆನ್ಸಿ ಆಗಿ ಹೋಗ್ತದೆ. ಲೋ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಎಷ್ಟು ನಾವು ಇವಾಗ ಶಬ್ದ ಓಂ, ಆ, ಇದೆಲ್ಲ ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ಅಂತ ಹೇಳ್ತೇವೆ. ಈ ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ಅಲ್ಲಿ ಡೋಳು ಹೊಡೆಯುವುದು ಅದು ಲೋ ಫ್ರೀಕ್ವೆನ್ಸಿ ಬರ್ತದೆ, ವಿಸಿಲ್ ಹೊಡೆಯುವುದು ಹೈ ಫ್ರೀಕ್ವೆನ್ಸಿಗೆ ಬರ್ತದೆ. ಸೊ ಈ ಫ್ರೀಕ್ವೆನ್ಸಿ ಒಳಗೆ ನಮಗೆ ತಡೆಯುವ ತಾಕತ್ತಿದೆ. ಪ್ರಾಣಿಗಳಿಗೆ 45,000, ನಾಯಿಗೆ 45,000 ಅಂದ್ರೆ ಅಷ್ಟು ಹೈ ಫ್ರೀಕ್ವೆನ್ಸಿ ಅದಕ್ಕೆ ಕೇಳ್ತದೆ. ನಮಗೆ 20,000 ಮಾತ್ರ ಕೇಳೋದು. 25, 30, 45ವರೆಗೆ ನಾಯಿ ಕೇಳುವ ಸಂದರ್ಭ ಇದೆ. ಸೊ ನೀವು ನೋಡಿರ್ಬೋದು, ಈ ತುಂಬಾ ಶಬ್ದ ಆಗುವಾಗ ನಾಯಿಗಳು ಹೋಗಿ ಮನೆಯೊಳಗೆ ಸೇರ್ಲಿಕ್ಕೆ ನೋಡ್ತೇವೆ. ನಾವು ಮಲಗಿರೋ ಮಂಚದ ಕೆಳಗೆ ಹೋಗಿ ಸೇರ್ಕೊಳ್ತೇವೆ. ಅವರಿಗೆ ಅದು ತಡಿಲಿಕ್ಕೆ ಆಗುದಿಲ್ಲ. ಅದೇ ತರ ತುಂಬಾ ಕಡಿಮೆ ಇರುವ ಫ್ರೀಕ್ವೆನ್ಸಿ ಅಂತ ಹೇಳುವುದು ಆನೆ, ಗೂಬೆಗಳಿಗೆ ಗೊತ್ತಾಗ್ತದೆ. ಇದು ಫ್ರೀಕ್ವೆನ್ಸಿ. ಇನ್ನೊಂದು ಎಲ್ಲರೂ ಮಾತಾಡ್ತಾ ಇರ್ತಾರೆ ಡೆಸಿಬಲ್. ಇಷ್ಟು ಡೆಸಿಬಲ್ ಸೌಂಡ್ ಇರಬೇಕು ಅಂತ ರೂಲ್ಸ್ ಬರ್ತದೆ ಸರ್ಕಾರದಿಂದ. ಈ ಡೆಸಿಬಲ್ ಅಂತ ಹೇಳಿದ್ರೆ ಈ ಶಬ್ದದ ವಿಸ್ತಾರ ಅಥವಾ ಲೌಡ್ನೆಸ್. ಇವಾಗ ನಾವು ಪಿಸುಗುಟ್ಟುವುದು, ವಿಸ್ಪರಿಂಗ್, ಅದು 25ರಿಂದ 30 ಡೆಸಿಬಲ್ಸ್. ಸಾಮಾನ್ಯ ಮಾತು ಆಫೀಸ್ಗಳಲ್ಲಿ, ಕಚೇರಿಗಳಲ್ಲಿ ಮಾತಾಡುವುದು 50 ಡೆಸಿಬಲ್ ವರೆಗೆ ಇರ್ತದೆ. ಈ ವಾಹನಗಳ ಶಬ್ದ 60ರಿಂದ 90 ಡೆಸಿಬಲ್ಸ್ ವರೆಗೆ ಇರ್ತದೆ. ಇದು ಲೌಡ್ನೆಸ್ ಅಥವಾ ವಿಸ್ತಾರ ಅಂತ ಹೇಳ್ತೇವೆ. 75 ಡೆಸಿಬಲ್ ಮೇಲೆ ಹೋದರೆ ಅದು ಹಾನಿಕರ. 120 ಮೇಲೆ ಹೋದ್ರೆ, ಡೆಸಿಬಲ್ಸ್ ಹೋದ್ರೆ ಅದು ನೋವುಂಟು ಮಾಡ್ತದೆ. ಇವಾಗ ನಾವು ಈ ಡಿಜೆ ಮ್ಯೂಸಿಕ್ ಮತ್ತೆ ಲೌಡ್ ಸ್ಪೀಕರ್, ದೊಡ್ಡ ಪಟಾಕಿ ಹೊಡ್ಸೋದುಂಟಲ್ಲ, ಅದು 100-120 ಡೆಸಿಬಲ್ಸ್ ಮೇಲೆ ಹೋದಾಗ ಅದರ ಪರಿಣಾಮ ಮನುಷ್ಯನಿಗೆ ಉಂಟಾಗ್ತದೆ. ಫ್ರೀಕ್ವೆನ್ಸಿ ಅದು ಶ್ರಿಲ್ನೆಸ್ ಅಂತ ಹೇಳ್ತೇವೆ, ತುಂಬಾ ಲೋ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ. ಇನ್ನೊಂದು ಡೆಸಿಬಲ್ಸ್, ಇದರ ವಿಸ್ತಾರ, ಎಷ್ಟು ಲೌಡ್ ಆಗಿ ಜೋರಾಗಿ ಕೇಳಿಸ್ತೇವೆ ಎಂಬುದು ಡೆಸಿಬಲ್ಸ್. ಸೊ ಗವರ್ಮೆಂಟ್ ಆರ್ಡರ್ ಹೊರಡಿಸುವಾಗ ಡೆಸಿಬಲ್ಸ್ ಮೇಲೆ ಹೇಳ್ತಾರೆ, ಇಷ್ಟು ಡೆಸಿಬಲ್ ಮೇಲೆ ನೀವು ಇಡಬಾರ್ದು ಎಂಬುದು. ಸೊ ಡೆಸಿಬಲ್ಸ್ ಮತ್ತೆ ಫ್ರೀಕ್ವೆನ್ಸಿ ಇದು ಸೈಂಟಿಫಿಕಲಿ ಸುಲಭ, ಆದ್ರೆ ಸಾರ್ವಜನಿಕ ಅರ್ಥ ಮಾಡೋದು ಕಷ್ಟ. ಪಿಸುಗೊಟ್ಟುವುದು 30 ಡೆಸಿಬಲ್, ಸಾಧಾರಣ ಮಾತು 50 ಡೆಸಿಬಲ್ಸ್ ಅಂತ ಬರ್ತದೆ. ವಾಹನಗಳು 60-65 ಡೆಸಿಬಲ್ಸ್ ಬರ್ತದೆ. 75 ಮೇಲೆ ನಮಗೆ ಅದು ಹಾನಿ ಉಂಟಾಗ್ತದೆ. 120 ಮೇಲೆ ಹೋದ್ರೆ ಸ್ಪಷ್ಟವಾಗಿ ನೋವು ಉಂಟು ಮಾಡ್ತದೆ. ಈಗ ಪ್ರಾಣಿ ಪಕ್ಷಿಗಳಿಗೆ, ಈಗ ನಾಯಿ ಮತ್ತೆ ಆನೆ ಅಂತ ಹೇಳಿದ್ರಿ, ಅಷ್ಟರ ಮಟ್ಟಿಗೆ ಪ್ರಾಣಿ ಪಕ್ಷಿಗಳ ಒಂದು ಕಿವಿಯ ಗ್ರಹಣ ಶಕ್ತಿ ಅಷ್ಟು ಸೂಕ್ಷ್ಮವಾಗಿರ್ತದ ಸರ್? ಹೌದು, ಮನುಷ್ಯನಿಗಿಂತ ಎಷ್ಟೋ ಸೂಕ್ಷ್ಮ.
ಮನುಷ್ಯನಿಗಿಂತ ಎಷ್ಟೋ ಸೂಕ್ಷ್ಮ. ಆದ್ರೆ ಇವತ್ತು ಮಾನವ ಪ್ರಾಣಿಗಳ ಇದೊಂದು ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಅವರು ಹೆಚ್ಚಾಗಿ ಗ್ರಾಮಗಳಿಗೆ, ಪಟ್ಟಣಗಳಿಗೆ ಕೂಡ ನುಗ್ಗುವಂತ ಸಂದರ್ಭ ಬಂದಿದೆ. ನಮಗೆ 120 ಮೇಲೆ ಕೇಳಿದ್ರೆ ನೋವು ನಾವು ಹೇಳ್ತೇವೆ, ಆದ್ರೆ ಪ್ರಾಣಿಗಳಿಗೆ ಅಷ್ಟು ಕೇಳಲಿಕ್ಕೆ ಕೂಡ ಸಾಧ್ಯವಾಗುದಿಲ್ಲ. ಅದಕ್ಕಿಂತ ಕಡಿಮೆ ಶಬ್ದದಲ್ಲೇ ಅವರಿಗೆ ತಡಿಲಿಕ್ಕೆ ಆಗುದಿಲ್ಲ. ಅವರು ಉದ್ರೇಕಗೊಳ್ತಾರೆ, ಅವರಿಗೆ ಸಿಟ್ಟು ಬರ್ತದೆ, ಅವರು ಮನುಷ್ಯನ ಮೇಲೆ ದಾಳಿ ಮಾಡ್ತಾರೆ. ಹೌದು ಹೌದು ಸರ್. ಈಗ ಶಬ್ದ ಮಾಲಿನ್ಯ ಉಂಟು ಮಾಡಬಹುದಾದಂತ ದುಷ್ಪರಿಣಾಮವನ್ನ ನಾವು ಲೇಖನ ಓದಿದ್ರೆ ಅಥವಾ ಮಾಧ್ಯಮಗಳು ಎಷ್ಟು ಅದನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿದ್ರು ಕೂಡ, ಅಥವಾ ತಮ್ಮಂತ ವೈದ್ಯರು ಹೇಳಿದ್ರು ಕೂಡ ಜನರಿಗೆ ಅರ್ಥ ಆಗ್ತಾ ಇಲ್ಲ ಇವಾಗ. ಹಾಗಾಗಿ ಶಬ್ದ ಮಾಲಿನ್ಯ ಅನ್ನೋದು ನಮ್ಮ ಕಿವಿಯ ಮೇಲೆ, ಆ ಮೂಲಕ ಮೆದುಳಿನ ಮೇಲೆ ಯಾವ ರೀತಿಯ ಪರಿಣಾಮ ಉಂಟು ಮಾಡ್ತದೆ ಅನ್ನೋದನ್ನ ತಾವು ದಯವಿಟ್ಟು ಹೇಳ್ಬೇಕು ಸರ್. ಈ ಶಬ್ದ ಮಾಲಿನ್ಯದ ಪರಿಣಾಮ ಮನುಷ್ಯನ ಮೇಲಿದೆ, ಪ್ರಾಣಿಗಳ ಮೇಲಿದೆ. ಆಶ್ಚರ್ಯಚಕಿತ ಅಂತ ಹೇಳಿದ್ರೆ ಗಿಡ ಮರಗಳ ಮೇಲೆ ಕೂಡ ಶಬ್ದ ಮಾಲಿನ್ಯದು ಒಂದು ಪ್ರಭಾವ ಇದೆ. ಓಹೋ. ಗಿಡಗಳಿಗೆ ವಿಶೇಷವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಹೇಳ್ತೇವಲ್ಲ ವೈಬ್ರೇಷನ್ ಕಂಪನಿ. ಈ ಕಂಪನಿಯಿಂದ ಹೂಗಳ ಪಾಲಿನೇಷನ್ ಆಗುವುದು, ಕೀಟಾಣುಗಳು ಹಾರಿ ಮತ್ತೆ ಪಾಲಿನೇಷನ್ ಆಗ್ತದೆ, ಹೂ ಬೆಳೆಸುವುದು ಎಲ್ಲ ಬರ್ತದೆ. ಈ ಶಬ್ದ ಮಾಲಿನ್ಯದಿಂದ ನಮ್ಮ ಕೀಟಾಣುಗಳು ನಾಶಗೊಳ್ತಾ ಹೋಗ್ತವೆ. ಯಾವಾಗ ನಮ್ಮ ಕೀಟಾಣು ಕ್ರಿಮಿಗಳು ನಾಶಗೊಳ್ತಾ ಹೋಗ್ತವೆ, ಹೊಸ ಹೂಗಳು ಬರುವುದೇ ಇಲ್ಲ. ಒಂದು. ಎರಡನೇ, ವೈಬ್ರೇಷನ್ ಇಂದ ಬಂದ ಹೂ ಕೂಡ ಹಾಳಾಗ್ತದೆ. ನಾನು ಹೇಳಿದಲ್ಲ, ನಮ್ಮ ದೇಶದಲ್ಲಿ 2000ದಿಂದ ಈ ಕಡೆ ಇದು ಜಾರಿಗೆ ಬಂದಿರುವಂತಹ ಸಂವಿಧಾನದ ರೂಲ್ಸ್ ಅಂತ ಹೇಳ್ಬಹುದು. ಬಟ್ ಇದನ್ನು ನಾವು ದೀರ್ಘಕಾಲ ಸೀರಿಯಸ್ ಆಗಿ ತಗೊಂಡಿದ್ರ ಮೇಲೆ ಕೆಲಸ ಮಾಡಿಲ್ಲ. ನಿಮಗೆ ಎಲ್ಲರಿಗೂ ಗೊತ್ತಿದ ಹಾಗೆ ಈ ಶಬ್ದ ಮಾಲಿನ್ಯ ನಮ್ಮ ದೇಶದಲ್ಲಂತೂ ವಿಪರೀತ ಆಗಿ ಹೋಗಿದೆ. ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಜನರು ಮಾಡ್ತಾ ಇದ್ದಾರೆ. ಗಿಡಗಳಿಗೆ ಈ ತರ ಹಾನಿಕರ ಆಗ್ತದೆ. ಪ್ರಾಣಿಗಳಿಗೆ ನಡವಳಿಕೆ, ಅವರ ವರ್ತನೆಯಲ್ಲಿ ಬದಲಾವಣೆ ಉಂಟು ಮಾಡ್ತದೆ. ನಾನು ಹೇಳಿದಾಗೆ ಅವರಿಗೆ ಅಷ್ಟು ಹೈ ಫ್ರೀಕ್ವೆನ್ಸಿ, ಅಷ್ಟು ಹೈ ಡೆಸಿಬಲ್ ಸೌಂಡ್ ಅನ್ನು ತಡ್ಕೊಳ್ಳಿಕ್ಕೆ ತಾಕತ್ತಿಲ್ಲ. ಸಿಟ್ಟಿನಿಂದ ವರ್ತಿಸ್ತಾರೆ. ಪ್ರಾಣಿಗಳಿಗೆ ಮೈಗ್ರೇಷನ್ ಅಂತ ಹೇಳ್ತೇವೆ. ಅವರು ಒಂದು ಜಾಗದಿಂದ ಒಂದು ಜಾಗಕ್ಕೆ ಬೇರೆ ಬೇರೆ ಸೀಸನ್ ಅಲ್ಲಿ ಅವರು ಪ್ರಯಾಣ ಮಾಡ್ತಾರೆ. ಅವರ ಈ ಪ್ರಯಾಣ ಪೂರ್ಣವಾಗಿ ಅದು ನಾಶಗೊಳ್ತದೆ. ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು, ಯಾವ ಸೀಸನ್ ಅಲ್ಲಿ ಹೋಗ್ಬೇಕು, ಅದು ತಪ್ಪಿ ಹೋಗ್ತದೆ ಅವರಿಗೆ. ಸೊ ಪ್ರಾಣಿಗಳಿಗೆ ಅವರ ವರ್ತನೆ, ಅವರ ನಡವಳಿಕೆ, ಅವರ ಈ ಮೈಗ್ರೇಷನ್ ಇದೆಲ್ಲ ಎಫೆಕ್ಟ್ ಆಗ್ತದೆ. ಕಡೆದಾಗಿ ಮನುಷ್ಯನಿಗೆ ಏನ್ ಎಫೆಕ್ಟ್ ಇದೆ, ಮನುಷ್ಯರು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಪರಿಣಾಮ ಎರಡು, ಒಂದು ಶಾರೀರಿಕ, ಇನ್ನೊಂದು ಮಾನಸಿಕ. ಶಾರೀರಿಕ ಪರಿಣಾಮಗಳೇನು? ಶಾರೀರಿಕ ಪರಿಣಾಮ ನಮಗೆ ಎರಡು ವಿಧದಲ್ಲಿ ಬರ್ತದೆ. ಒಂದು ಈ ಶಬ್ದದಿಂದ ಬರುವಂತ ನೇರವಾದ ಪ್ರಮಾಣ, ಎರಡನೇದಾಗಿ ಪರೋಕ್ಷವಾಗಿ ಬರುವಂತ ಪರಿಣಾಮ. ಈ ನೇರವಾಗಿ ಬರುವಂತ ಪರಿಣಾಮಗಳೇನು? ಕಿವಿ. ನಮ್ಮ ಕಿವಿಯಲ್ಲಿ ಒಂದು ಸೂಕ್ಷ್ಮವಾದ ಚರ್ಮವಿದೆ. ಈ ಚರ್ಮ ನಮಗೆ ಒಳಗೆ ಗಾಳಿ ನೀರು ಹೋಗದಂತೆ ತಡೆ ಮಾಡ್ತದೆ. ಅಷ್ಟೇ ಅಲ್ಲ, ನಮ್ಮ ಕಿವಿಗೆ ಯಾವ ಶಬ್ದ ಬಿದ್ದರೂ ಕೂಡ ಈ ಚರ್ಮ ಅದರ ಕಂಪನಿ ವೈಬ್ರೇಷನ್ ಇಂದ ಸೌಂಡ್ ಪ್ರೊಡ್ಯೂಸ್ ಆಗಿ ಮಿದುಳಿಗೆ ಅದು ಅರ್ಥ ಮಾಡ್ಕೊಂಡು ನಮಗೆ ಇದು ನಾಯಿ ಬೊಗಳಿದೆ, ಮನುಷ್ಯ ಮಾತಾಡ್ತಾ ಇದ್ದಾನೆ ಎಂಬ ಅರ್ಥ ಆಗ್ತದೆ. ಈ ಸೂಕ್ಷ್ಮವಾದ ಚರ್ಮವನ್ನು ಸೀದಾ ನೇರವಾಗಿ ಈ ವಿಪರೀತವಾದ ಧ್ವನಿಗಳು ಒಡೆದು ಬಿಡ್ತದೆ. ಯಾವಾಗ ಚರ್ಮ ಒಡಿತೋ ನಮ್ಮ ಹಿಯರಿಂಗ್ ಕೆಪಬಿಲಿಟಿ, ನಮ್ಮ ಕೇಳುವಂತಹ ಒಂದು ತಾಕತ್ತು ನಾವು ಕಳೆದುಕೊಳ್ತೇವೆ. ಅದು ನೇರವಾಗಿ ಇದರ ಕಂಪನಿ ಅಥವಾ ವೈಬ್ರೇಷನ್ ಇಂದ ಹಾನಿಯಾಗುವಂತಹ ಒಂದು ವಿಷಯ. ಎರಡನೇ ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಹೃದಯ ಬಡಿತ. ನಮ್ಮ ಹೃದಯ ಬಡಿತ ಅದು ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಅದು ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ 60ರಿಂದ 80ರವರೆಗೆ ನಮ್ಮ ಎಲ್ಲ ಹೃದಯ ಒಂದೇ ತರ ಬಡಿತಾ ಇರ್ತದೆ. ಎಲ್ರು ಅದರಲ್ಲಿ ನಾವು ಬಹಳ ಕಂಫರ್ಟೇಬಲ್ ಆಗಿ ಇರ್ತೇವೆ. ಈ ವಿಪರೀತ ಧ್ವನಿಯವರ್ಧಕ ಯಂತ್ರಗಳು, ಡಿಜೆ ಸೌಂಡ್ ಅಂತದ್ದು ಬಂದು ನೇರವಾಗಿ ಎದೆಗೆ ಗುದ್ದಿದ ಹಾಗೆ ಆದಾಗ ನಮ್ಮ ಈ ಬಡಿತದ, ಅದಕ್ಕೆ ನಾವು ಹೇಳ್ತೇವೆ ರಿದಮ್, ಅದಕ್ಕೆ ಒಂದು ರಿದಮ್ ಇದೆ. ನಾವು ವಾಚ್ ಕೇಳಿದ್ರೆ ಅದು ಒಂದೇ ತರ ವಾಚ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮೂವ್ ಆಗ್ತಾ ಇರ್ತದೆ, ಬಹಳ ಸ್ಪಷ್ಟವಾಗಿ ಟಕ್ 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 ಟಕ್. ಅದು ಟಕ 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 ಅಂತ ಏನು ಓಡುವುದಿಲ್ಲ, ಒಂದೇ ತರ ಓಡ್ತದೆ. ನಮ್ಮ ಹೃದಯ ಕೂಡ ಒಂದೇ ತರ ಓಡ್ಬೇಕು. ಯಾವಾಗ ಈ ಹೊರಗಿಂದ ಬಂದು ಈ ಗುದ್ದಿನ ಏಟು ಎದೆಗೆ ಡೈರೆಕ್ಟ್ ಬಡಿತದೋ
ಈ ರಿದಮ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಮನುಷ್ಯನಿಗೆ ಇಮಿಡಿಯೇಟ್ ಸಡನ್ ಡೆತ್ ಆಗುವ ಕೂಡ ಸಂದರ್ಭ ಇದೆ. ಓಹೋ. ಇದು ಜನರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ನಾನು ಹೇಳ್ತಾ ಇರೋದು ನೇರವಾದ ಪರಿಣಾಮ. ಇನ್ನೊಂದು ನೇರವಾದ ಪರಿಣಾಮ, ನಮ್ಮ ಡಿಜೆ ವಾಹನದಲ್ಲಿ ತಗೊಂಡು ಹೋಗ್ತಾರೆ, ಮನೆಯ ಕಿಟಕಿಗಳಲ್ಲಿ ಗಾಜು ಒಡೆಯುತ್ತದೆ, ಅದೊಂಥರ ವೈಬ್ರೇಷನ್ ಆಗುತ್ತೆ ಅಲ್ವಾ ಸರ್? ವೈಬ್ರೇಷನ್ ಆಗ್ತದೆ, ನಿಮ್ಮ ಬಾಗಿಲುಗಳು ನಡುಗ್ತಾ ಇರ್ತವೆ, ಮನೆಯೊಳಗೆ ಪಾತ್ರೆ ಬೀಳ್ತದೆ, ಮನೆಯೊಳಗೆ ನೀವು ಗ್ಲಾಸ್ ಇಟ್ರೆ ಅದು ಒಡೀತದೆ. ಇದೆಲ್ಲ ನಾನು ಹೇಳ್ತಾ ಇರೋದು ವೈಬ್ರೇಷನ್, ಕಂಪನಿಯಿಂದ ಆಗುವಂತ ನೇರವಾದ ಪರಿಣಾಮಗಳು. ಪರೋಕ್ಷವಾದ ಪರಿಣಾಮಗಳೇನು? ರಕ್ತ ಒತ್ತಡ ಜಾಸ್ತಿ ಆಗ್ತದೆ, ಬ್ಲಡ್ ಪ್ರೆಷರ್. ಇದು ಕೇಳುವಾಗ ನಮಗೆ ಅದು ಸಹಿಸ್ಲಿಕ್ಕೆ ಆಗುದಿಲ್ಲ. ಬಾಡಿ ನ್ಯಾಚುರಲ್ ರಿಯಾಕ್ಷನ್ ಅಂತ ಹೇಳ್ತೇವೆ ಬಾಡಿದು. ರಕ್ತ ಒತ್ತಡ, ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ. ರಕ್ತ ಒತ್ತಡ ಹೆಚ್ಚಾದರೆ ಏನಾಗ್ತದೆ? ಸೀದಾ ಹಾನಿ ಆಗುವುದು ನಮ್ಮ ರಕ್ತನಾಡಿಗಳಿಗೆ. ನಿಮಗೆ ಗೊತ್ತಿದ್ದ ಹಾಗೆ ಹೃದಯದಿಂದ ರಕ್ತವು ನಮ್ಮ ಶರೀರದ ಕೋಣೆಗೆ ತಲುಪುವುದು ರಕ್ತನಾಡಿಗಳಿಂದ. ರಕ್ತನಾಡಿಗಳು ಅದಕ್ಕೆ ಬಹಳ ಮುಖ್ಯವಾದದ್ದು ನಮಗೆ. ಈ ರಕ್ತನಾಡಿಗಳೇ ರಕ್ತ ಒತ್ತಡದಿಂದ ಡ್ಯಾಮೇಜ್ ಆದ್ರೆ, ಹಾನಿ ಆದ್ರೆ ಏನ್ ತಾಪತ್ರೆ ಆಗ್ತದೆ ನೀವು ತಿಳ್ಕೊಳ್ಬೇಕು. ಒಂದು, ಈ ರಕ್ತನಾಡಿಗಳು ಬಹಳ ಸೂಕ್ಷ್ಮವಾದವು. ಅದಕ್ಕೆ ಆಗುವಂತ ಹಾನಿಯು ಶಾಶ್ವತವಾದದ್ದು, ಅಂದ್ರೆ ಪರ್ಮನೆಂಟ್ ಡ್ಯಾಮೇಜ್. ಈ ಪರ್ಮನೆಂಟ್ ಡ್ಯಾಮೇಜ್ ಎಲ್ಲಿಗೆ ಆಗ್ತದೆ? ನಾವು ಮೆಡಿಕಲ್ ಟರ್ಮಿನಲ್ಲಿ ಹೇಳ್ತೇವೆ ಎಂಡ್ ಆರ್ಗನ್ ಡ್ಯಾಮೇಜ್. ಅಂದ್ರೆ ಬಹಳ ಮುಖ್ಯವಾದಂತಹ ನಮ್ಮ ಶರೀರದಲ್ಲಿರುವ ಆರ್ಗನ್ಸ್ಗೆ ಅದು ಹೊಡೆತಾಗ್ತದೆ. ನೀವು ಮೇಲಿಂದ ಕೆಳಗೆ ಹೋಗುದಾದ್ರೆ ಮೆದುಳು, ಕಣ್ಣು, ಹೃದಯ, ನಮ್ಮ ಮೂತ್ರಕೋಶಗಳು, ಕಿಡ್ನೀಸ್, ಇವೆಲ್ಲ ನಮ್ಮ ರಕ್ತನಾಡಿಗಳಿಂದನೇ ಕೆಲಸ ಮಾಡ್ತಾ ಇರೋದು. ಅಲ್ಲಿಗೆ ಹೋಗುವ ನಿಮ್ಮ ಸಣ್ಣ ಸಣ್ಣ ಪುಟ್ಟ ರಕ್ತನಾಡಿಗಳು ಹಾನಿ ಆಗ್ಬಿಟ್ರೆ ಈ 4 ಜಾಗಕ್ಕೆ ಹಾನಿ ಆಗುವುದಂತೂ ಖಂಡಿತ. ಸೊ ಮೆದುಳು ಅಂತ ಹೇಳಿದ್ರೆ ನಿಮಗೆ ಸ್ಟ್ರೋಕ್ ಆಗ್ಬಹುದು, ಪಾರ್ಶ್ವವಾಯು. ಕಣ್ಣು, ಸಡನ್ ಬ್ಲೈಂಡ್ನೆಸ್ ಆಗುವಂತಹ ಒಂದು ಸಂದರ್ಭವಿದೆ. ಹೃದಯ ಅಪಘಾತ ಆಗ್ತದೆ. ನಾವೊಂದು ಹೇಳಿದ್ದು ಡೈರೆಕ್ಟ್ ಎಫೆಕ್ಟ್, ವೈಬ್ರೇಷನ್ ಇಂದ ಬಡಿತದಲ್ಲಿ ಹೆಚ್ಚು ಕಡಿಮೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಇಲ್ಲಿ ನಾನು 2ನೇ ಹೊಡೆತ ನಿಮ್ಮ ಹೃದಯಕ್ಕೆ ಆಗುದು ರಕ್ತನಾಡಿಗಳು ಡ್ಯಾಮೇಜ್ ಆದ ನಂತರ ನಿಮಗೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ. BP ಹೆಚ್ಚಾದಾಗ ಕಿಡ್ನಿ ಫೇಲಿಯರ್ ಆಗುವಂತ ಸಂದರ್ಭ. ಇವತ್ತು ನೀವು ಎಲ್ಲಿ ಹೋದ್ರೂ ಕೂಡ ಡಯಾಲಿಸಿಸ್ ಸೆಂಟರ್ಸ್ ತೆರೀತಾ ಇದ್ದಾರೆ, ಸಣ್ಣ ಸಣ್ಣ ಜಾಗದಲ್ಲಿ ಕೂಡ. ಯಾಕೆ? ಕಿಡ್ನಿಗೆ ಆಗುವಂತಹ ಒಂದು ಹಾನಿ ಗೊತ್ತೇ ಆಗುದಿಲ್ಲ, ಎಲ್ಲಿಂದ ಬಂತು ಅಂತ ಕೂಡ ಆಗುದಿಲ್ಲ. ಅದು ಕಂಡು ಹಿಡಿಯೋತ್ತಿಗೆ ತುಂಬಾ ಸಮಯ ಮೀರಿರ್ತದೆ. ಈ ತರ ಹಾನಿಗಳು ನಮಗೆ ನೇರವಾಗಿಯೂ ಪರೋಕ್ಷವಾಗಿಯೂ ಆಗ್ತದೆ. 2ನೇದಾಗಿ ನಾನು ಹೇಳಿದ್ದು ಮಾನಸಿಕ. ಜನರು ಈ ವಿಪರೀತ ಶಬ್ದದಿಂದ ಮಾನಸಿಕ ಸಂತುಲತೆಯನ್ನು ಕಳೆದುಕೊಳ್ತಾರೆ. ನಿದ್ರೆ ಹಾಳಾಗ್ತದೆ, ಮನಸ್ಸಲ್ಲಿ ಕಳವಳಿಕೆಗಳು ಹೆಚ್ಚಾಗ್ತವೆ. ಇದರ ಪರಿಣಾಮ ಏನು? ಒಂದು, ಇದರಿಂದ ಪುನಃ ಶಾರೀರಕ್ಕೆ ಹೊಡೆತ, ನಮ್ಮ ರಕ್ತ ಒತ್ತಡ ಪುನಃ ಹೆಚ್ಚಾಗ್ತದೆ. ರಾತ್ರಿ ಇಡೀ ನೀವು ಶಬ್ದ ಮಾಲಿನ್ಯದಿಂದ ನಿದ್ರೆ ಕೆಟ್ಟಿರ್ತೀರಾ. ಬೆಳಿಗ್ಗೆ ಎದ್ದು ನೀವು ಕೆಲಸಕ್ಕೆ ಹೋಗ್ಬೇಕು, ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವು ಖಂಡಿತವಾಗಿ ಕಡಿಮೆ ಆಗ್ತದೆ. ಮನುಷ್ಯನ ಇರಿಟೇಬಿಲಿಟಿ, ಸಿಟ್ಟು ಏರ್ತದೆ. ಹೋದ ಜಾಗದಲ್ಲಿ ಕಂಡಪಟ್ಟೆ ಬೈಯುವುದು ಅಥವಾ ಜೋರಾಗಿ ಮಾತಾಡುವುದು, ಇದೆಲ್ಲ ಮಾನಸಿಕ ಪರಿಣಾಮ ಶಬ್ದ ಮಾಲಿನ್ಯದಿಂದ. ಸೊ ಅದೇ, ಇದು ಶಾರೀರಿಕ ಹಾಗೂ ಮಾನಸಿಕ 2 ಕಡೆಯೂ ಮನುಷ್ಯನಿಗೆ ವಿಪರೀತವಾಗಿ ಕೆಟ್ಟ ಪರಿಣಾಮ ಆಗ್ತದೆ ಶಬ್ದ ಮಾಲಿನ್ಯ. ಓಕೆ ಸರ್, ತುಂಬಾ ಸಂತೋಷ ಸರ್. ಬಹಳ ಅರ್ಥಪೂರ್ಣವಾದ ಮಾಹಿತಿಯನ್ನ ತಾವು ಇದುವರೆಗೆ ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ. ಕೇಳುಗರಿ, ಶಬ್ದ ಮಾಲಿನ್ಯದಿಂದ ಜನರ ಮೇಲೆ ಹಾಗೂ ಇಡೀ ಸಮಾಜದ ಮೇಲೆ ಉಂಟಾಗಬಹುದಾದಂತ ದುಷ್ಪರಿಣಾಮಗಳು, ಈ ಕುರಿತು ಕೊಡಗಿನ ಪ್ರಸಿದ್ಧ ವೈದ್ಯರಾದ ವಿರಾಜಪೇಟೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಮುಕ್ಕಾಟಿರ ಸಿ ಕಾರ್ಯಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಇದರ 2ನೇ ಭಾಗ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವುದು. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಮಯಂತಿ PS. ಕೊರಳಲ್ಲಿ ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಈ ಕಾರ್ಯಕ್ರಮ
ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.